ನಮಸ್ಕಾರ ಎಲ್ರಿಗೂ. ಕರ್ನಾಟಕ ರತ್ನ ನಟ ಸಾರ್ವಭೌಮ, ಕನ್ನಡದ ಕಣ್ಮಣಿ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಬಬ್ರುವಾಹನ ಚಿತ್ರದ ಒಂದು ಸಣ್ಣ ಸನ್ನಿವೇಶ ನಿಮ್ಮ ಮುಂದೆ ಅರ್ಪಿಸ್ತಾ ಇದ್ದೀನಿ. ನೆನಪು ಮಾಡಿಕೊಳ್ಳಿ, ನೀವು ತೀರ್ಥಯಾತ್ರೆಗೆ ಮಣಿಪುರಿಗೆ ಬಂದಿದ್ದು, ನನ್ನ ತಾಯಿ ಚಿತ್ರಾಂಗದೆಯನ್ನು ನೋಡಿದ್ದು, ಗಾಂಧರ್ವ ರೀತಿಯಲ್ಲಿ ಮದುವೆ ಆಗಿದ್ದು, ನನ್ನ ಜನ್ಮಕ್ಕೆ ಕಾರಣರಾಗಿದ್ದು, ಇವ್ಯಾವುದು ನಿಮ್ಮ ನೆನಪಿನಲ್ಲಿಲ್ಲವೇ? ನಿಜವಾಗಿದ್ರೆ ತಾನೇ ನೆನಪಿನಲ್ಲಿರೋದು. ಯಾವ ಚಿತ್ರಾಂಗದೆ, ಯಾವ ಗಂಧರ್ವ ವಿವಾಹ, ಯಾವ ಮಣಿಪುರ, ಯಾರು ನನ್ನ ಮಗ? ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಏಕಾಂಗಿಯಾಗಿ ದ್ರೋಣಾಚಾರ್ಯ ಚಕ್ರವ್ಯೂಹವನ್ನು ಭೇದಿಸಿ ರಣರಂಗವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಮಿಂಚಿನಂತೆ ಬೆಳಗಿ ವೀರ ಸ್ವರ್ಗವನ್ನು ಸೇರಿದ್ದ ಸುಭದ್ರಾನಂದನ ವೀರ ಅಭಿಮನ್ಯು, ಅವನು ನನ್ನ ಮಗ. ಮೊದಲೇ ನೀವೇ ನನ್ನ ತಂದೆ ಎಂಬ ಸತ್ಯ ನನಗೆ ತಿಳಿದಿದ್ದರೆ ವೀರ ಸ್ವರ್ಗವನ್ನು ಸೇರುತ್ತಿದ್ದು ಆ ನಿಮ್ಮ ಮಗ ಅಭಿಮನ್ಯು ಅಲ್ಲ, ಈ ನಿಮ್ಮ ಮಗ ಬಬ್ರುವಾಹನ. ಇಲ್ಲದಿದ್ದರೆ 18 ದಿನಗಳು ನಡೆದ ಕುರುಕ್ಷೇತ್ರವನ್ನು ಕೇವಲ 8 ದಿನಗಳಲ್ಲಿ ಮುಗಿಸಿ ಪಾಂಡವರ ಘನತೆಯನ್ನು ಬೆಳಗ್ತಿದ್ದ ಈ ನಿಮ್ಮ ಮಗ. ಮಾತ್ಗೂ ನನ್ನ ಮಗ ಅಂತ ಯಾಕೆ ಹೊಗಳ್ತಾ ಇದೆಯಾ? ಹೋಗಿ ನಿನ್ನ ತಾಯಿಯನ್ನ ಕೇಳು, ನಿನ್ನ ಜನ್ಮಕ್ಕೆ ಕಾರಣರಾದ ನಿಮ್ಮಪ್ಪ ಯಾರು ಅಂತ. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದಿದ್ರೆ ಅವ್ರ ಹೃದಯನ ಬಗೆದು ರಣಚಂಡಿಗೌತನ ನೀಡ್ತಿದ್ದೆ. ಆದರೆ ನೀವು ಹಿರಿಯರು, ಶ್ರೀಕೃಷ್ಣನ ಪರಮಾಪ್ತರು, ಆ ಗೌರವದಿಂದ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ದಯಮಾಡಿ ನನ್ನ ತಾಯಿಗೆ ನಿಮ್ಮ ದರ್ಶನ ಪ್ರಾಪ್ತಿಯನ್ನು ನೀಡಿ ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿ. ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ರಣರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ. ಹೀಗೆ ಲಜ್ಜೆಗೆಟ್ಟು ಹೇಳಿಯಂತೆ ನನ್ನ ಕಾಲಿಗೆ ಬೀಳುತ್ತಿದ್ದೀಯಾ ಅಂದ್ರೆ ನೀನು ಎಲ್ಲೋ ಜಾರಣಿಯ ಮಗನೇ ಇರಬೇಕು. ಆ ಜಾರಣಿಯ ಮಗ ಬೋರ್ಗರೆದೊಕ್ಕುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಲ್ಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಪರಸಿಡಿಲ ಬಡಿತವನ್ನು ಕೈ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದರೆ ಈ ಮಾತೃ ನಿಂದನೆಯನ್ನು ಮಾತ್ರ ನಾನು ಸಹಿಸಲಾರೆ. ಅರ್ಜುನ, ಥ್ಯಾಂಕ್ ಯು.